ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಫ್ಯಾಮಿಲಿನಲ್ಲಿ ಮದುವೆ ಇದೆ, ಹಾಗೆ ಕೆಲವೊಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕಿದೆ. ಇನ್ನೇನು ಮದುವೆ ಸೀಸನ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಬಂತು. ತುಂಬ ಫಂಕ್ಷನ್ ಇದೆ. ನಮ್ಮ ಫ್ಯಾಮಿಲಿನಲ್ಲೂ ಕೂಡ ಅಷ್ಟೇ ತುಂಬ ಫಂಕ್ಷನ್ ಇದೆ. ತುಂಬ ಫಂಕ್ಷನ್ಗೆ ಹೋಗೋದಕ್ಕಿದೆ. ಈ ಥರ ಫ್ಯಾಮಿಲಿನಲ್ಲಿ ಫಂಕ್ಷನ್ ಇದೆ ಅಂತ ಅಂದಾಗ ನಾವು ಸ್ವಲ್ಪ ಕನ್ನಡಿ ನೋಡೋದು ಜಾಸ್ತಿ ಆಗುತ್ತಲ್ವ ಹೆಣ್ಮಕ್ಳು. ನಾನು ಕೂಡ ಅಷ್ಟೇ, ಫ್ಯಾಮಿಲಿನಲ್ಲಿ ಏನಾದರೂ ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗೋದಕ್ಕಿದೆ ಅಂತ ಅಂದಾಗ ಕನ್ನಡಿನ ಸ್ವಲ್ಪ ಜಾಸ್ತಿ ನೋಡ್ತೀನಿ. ನನ್ನ ಸ್ಕಿನ್ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡ್ತೀನಿ ಅಂತಲೇ ಹೇಳ್ಬೋದು. ಸ್ಕಿನ್ ಯಾವ ಥರ ಇದೆ, ಡಲ್ ಆಗಿದೆಯಾ ಅಂತ ನಾನು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಹಾಗೆ ಆದಷ್ಟು ನಾನು ಮನೆಯಲ್ಲೇ ಹೋಮ್ ರೆಮಿಡಿಗಳನ್ನು ಜಾಸ್ತಿ ಮಾಡ್ತೀನಿ. ಪಾರ್ಲರ್ಗೆ ಹೋಗಿಬಿಟ್ಟು ಕ್ಲೀನಪ್ ಮಾಡೋದಿರ್ಬೋದು, ಫೇಶಿಯಲ್ ಮಾಡೋದಿರ್ಬೋದು ತುಂಬಾ ಕಡಿಮೆ. ನಾನು ಲಾಸ್ಟ್ ಟೈಮ್ ನನ್ನ ತಮ್ಮನ ಮದುವೆನಲ್ಲಿ ಮಾಡಿಸಿದ್ದೆ, ನಾನು ಫೇಶಿಯಲ್ ಮಾಡಿಸಿದ್ದೆ. ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗಿಲ್ಲ. ಅದಕ್ಕೋಸ್ಕರ ನಾನು ಪಾರ್ಲರ್ಗೆ ಹೋಗಿಬಿಟ್ಟು ಈ ಥರ ದುಡ್ಡು ಖರ್ಚು ಮಾಡೋದಿರ್ಬೋದು, ಟೈಮ್ ವೇಸ್ಟ್ ಮಾಡೋದಿರ್ಬೋದು ಮಾಡಲ್ಲ. ಆದಷ್ಟು ಮನೆಯಲ್ಲೇ ಹೋಮ್ ರೆಮಿಡಿಗಳನ್ನು, ನ್ಯಾಚುರಲ್ ಆಗಿರುವಂತಹ ಹೋಮ್ ರೆಮಿಡಿಗಳನ್ನು ಮಾಡಿ ನಾನು ನನ್ನ ಸ್ಕಿನ್ ಬ್ರೈಟ್ ಹಾಗೆ ಗ್ಲೋ ಕಾಣೋ ಥರ ಮಾಡ್ತೀನಿ. ಅದು ಏನಾದರೂ ಮಾಡಿ ಒಂದು 10 ದಿನಕ್ಕಿಂತ ಮೊದಲೇ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಸ್ವಲ್ಪನಾದರೂ ಸ್ಕಿನ್ ಚೆಂದ ಕಾಣಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಹೋಮ್ ರೆಮಿಡಿಗಳನ್ನು ಮಾಡ್ತೀನಿ. ಇವತ್ತೊಂದು ಬೆಸ್ಟ್ ಹೋಮ್ ರೆಮಿಡಿನ ತಿಳಿಸ್ತೀನಿ. ಅಂದರೆ ಒಳ್ಳೆ ರೀತಿಯಾದಂತಹ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಎಷ್ಟೇ ಟ್ಯಾನ್ ಆಗಿರಲಿ, ಎಷ್ಟೇ ಡಲ್ ಆಗಿರಲಿ, ಈ ಫೇಸ್ ಪ್ಯಾಕ್ನ ನೀವು ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಗ್ಲೋ ಆಗುತ್ತೆ, ಒಂದು ನ್ಯಾಚುರಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಆಲೂಗಡ್ಡೆನ ನೀಟಾಗಿ ತುರಿದು ಮೊದಲಿಗೆ ಇಲ್ಲಿ ರಸ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿನ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೆ ನೀರಲ್ಲಿ. ಅದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ವೈಟ್ ರೈಸ್ನ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಸೊ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿದ್ದಾಗಿದೆ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ರಸ ಏನಿದೆ ನೋಡಿ, ಅದನ್ನು ಸೋಸ್ಕೊಂಡಿದ್ದೀನಿ ಮೊದಲಿಗೆ. ಆಮೇಲೆ ನಾನು ಮಾಡಿಟ್ಟಿರುವಂತಹ ಈ ಅಕ್ಕಿ ಪೇಸ್ಟ್ ಇದೆಯಲ್ವ, ಅಕ್ಕಿ ಹಾಗೆ ಸಬ್ಬಕ್ಕಿ ಪೇಸ್ಟ್, ಅದನ್ನು ಕೂಡ ನೀಟಾಗಿ ಸೋಸ್ಕೋತಾ ಇದ್ದೀನಿ. ಅಂದರೆ ಅದರಲ್ಲಿ ಸ್ವಲ್ಪ ತರ್ತರಿಯಾಗಿ ಇರುತ್ತಲ್ವ, ಅದು ಬೇಡ ನಮಗೆ ಫೈನ್ ಪೇಸ್ಟ್ ಬೇಕು. ಸೊ ಹಾಗಾಗಿ ಈ ರೀತಿ ಸೋಸ್ಕೋತಾ ಇದ್ದೀನಿ. ಆ ನಂತರ ಇಲ್ಲಿ ಒಂದು ನಾನು 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಪ್ಯಾಕೆಟ್ ಮಿಲ್ಕ್ ಆದರೂ ಓಕೆ, ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಸಿಗುವಂತಹ ನ್ಯಾಚುರಲ್ ಮಿಲ್ಕ್ ಆದರೂ ಓಕೆ, ತೊಂದರೆ ಇಲ್ಲ, ಯಾವುದಾದ್ರೂ ಹಾಕ್ಬೋದು. ನಂತರ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ನೀಟಾಗಿ ಈಗ ಬಿಸಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು ಅದು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಕೈ ಸ್ವಲ್ಪ ಕೂಡ ನಿಲ್ಲಿಸಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಕೈ ನಿಲ್ಲಿಸಿದ್ರೂ ಕೂಡ ತಳ ಹಿಡಿಯುತ್ತೆ, ನಮ್ಮ ಪೇಸ್ಟ್ ಏನಿದೆ ನೋಡಿ ಕಂಪ್ಲೀಟಾಗಿ ಹಾಳಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ನಾವು ಗ್ಯಾಸ್ ಮೇಲೆ ಇಟ್ಟು ಒಂದು 2 ಮಿನಿಟ್ಸ್ ಸಾಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿದರೆ ಸಾಕಾಗತ್ತೆ, ಗಟ್ಟಿಯಾಗತ್ತೆ. ಇದರ ಟೆಕ್ಸ್ಚರ್ ಇನ್ನು ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಒಂದು ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಸೊ ಸಾಕು ಇಷ್ಟು. ಈಗ ಇದನ್ನು ನಾನು ಆಫ್ ಮಾಡ್ಕೋತಾ ಇದ್ದೀನಿ. ನಂತರ ಪೂರ್ತಿಯಾಗಿ ನಾವು ಮಾಡಿಟ್ಟಿರುವಂತಹ ಪೇಸ್ಟ್ ಏನಿದೆ ನೋಡಿ, ಅದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಒಂದು ಸ್ವಲ್ಪ ಪೇಸ್ಟನ್ನ ನಾನು ಇದರಿಂದ ತೆಗೆದು ಇನ್ನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಸರು ತುಂಬಾ ಒಳ್ಳೆಯದು ಸ್ಕಿನ್ನಿಗೆ, ಸ್ಕಿನ್ನನ್ನು ತುಂಬಾ ಸಾಫ್ಟಾಗಿಡುತ್ತೆ. ಸೊ ಹಾಗಾಗಿ ನಾನು ಫೇಸ್ ಪ್ಯಾಕ್ ಮುಖಕ್ಕೆ ಹಚ್ಚಬೇಕಿದ್ರೆ ಮಾತ್ರ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದು. ಹಾಗೆ ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಒಂದು 10 ದಿನಕ್ಕೆ ಬೇಕಾಗಿರುವಷ್ಟು ನಾನು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಫ್ರಿಜ್ಜಲ್ಲಿ ಎತ್ತಿರ್ತೀನಿ. ನನಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಆಗುತ್ತೆ, ಮನೆಯಲ್ಲಿ ಎಲ್ಲರೂ ಕೂಡ ಈ ರೀತಿ ಸ್ವಲ್ಪ ನಾವು ಮುಖಕ್ಕೆ ಹಚ್ತಾ ಇರ್ತೀವಿ. ನನ್ನ ಮಗಳಿಗೆ ಕೂಡ ಹಚ್ತೀನಿ. ಎಷ್ಟೇ ಚಿಕ್ಕ ಮಕ್ಕಳಾದರೂ ಈ ಥರ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಬೋದು. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದರಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಎಷ್ಟು ಚಿಕ್ಕ ಮಕ್ಕಳಿಗೂ ಸ್ಕಿನ್ನಿಗೆ ಆಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನು ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಎತ್ತಿಡ್ತೀನಿ ನಾನು. ಹಚ್ಚಬೇಕಿದ್ರೆ ಮೊಸರನ್ನ ಮಿಕ್ಸ್ ಮಾಡಿ ಹಚ್ಚುವಂಥದ್ದು. ಹಾಗೆ ಯಾವುದೇ ಫೇಸ್ ಪ್ಯಾಕ್ ನಾವು ಮುಖಕ್ಕೆ ಹಚ್ಚಬೇಕಿದ್ರೂ ಅಷ್ಟೇ ಮುಖನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾರ್ಮಲ್ ಆಗಿರುವಂತಹ ನೀರಿಂದ ವಾಶ್ ಮಾಡಿಕೊಂಡು ನಂತರ ಮುಖಕ್ಕೆ ಅಪ್ಲೈ ಮಾಡಬೇಕು. ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ ಕಣ್ಣಿನ ಕೆಳಗೆ, ಕಣ್ಣಿನ ಮೇಲೆ ಏನೋ ತೊಂದರೆ ಇಲ್ಲ, ಇದೇನೋ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಕೆಮಿಕಲ್ಸ್ ಎಲ್ಲ ಏನೋ ನಾನು ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂತಹ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಹಾಗೆ ಕತ್ತಿಗೆ ಎಲ್ಲ ನೀಟಾಗಿ ಎಲ್ಲ ಕಡೆ ಇದನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡಿ
ಇನ್ನು ಇದನ್ನು ಮುಖಕ್ಕೆ ಕತ್ತಿಗೆ ಮಾತ್ರ ಅಲ್ಲದೆ ನಿಮಗೆ ಕೈಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಸ್ವಲ್ಪ ಕೈಯೆಲ್ಲ ಕೆಲವರದ್ದು ಏನಂತ ಹೇಳಿದರೆ ಇವಾಗ ಫೇಸ್ ಬ್ರೈಟ್ ಇರುತ್ತೆ, ಕೈಯೆಲ್ಲ ಸ್ವಲ್ಪ ಡಾರ್ಕ್ ಇರುತ್ತೆ. ಆ ಟೈಮಲ್ಲಿ ಕೂಡ ನೀವು ಕೈಗೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೋದು. ಹಾಗೆಯೇ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಇದೇನು ಅಂದರೆ ಕೆಲವೊಂದು ಫೇಸ್ ಪ್ಯಾಕ್ ಏನಂತ ಹೇಳಿದರೆ ನಾವು ಮುಖಕ್ಕೆ ಹಚ್ಚಿ ಹಾಫ್ ಆನ್ ಅವರೆಲ್ಲ ಬಿಟ್ಟರೆ ಸ್ವಲ್ಪ ತುಂಬ ಗಟ್ಟಿಯಾಗತ್ತೆ ಮುಖದಲ್ಲಿ, ಆಗ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸ್ ಇರುತ್ತೆ. ಬಟ್ ಇದು ಹಾಗೆ ಅಲ್ಲ, ಇದು ಏನು ನಿಮ್ಮ ಸ್ಕಿನ್ನಿಗೆ ಜಾಸ್ತಿ ಅಂದ್ಕೊಳ್ಳಲ್ಲ. ನೀವು ಹಾಫ್ ಆನ್ ಅವರ್ ಬಿಟ್ಟು ಇದನ್ನು ವಾಶ್ ಮಾಡ್ತೀನಿ ಅಂದರೂ ಕೂಡ ತುಂಬಾ ಸಾಫ್ಟಾಗಿಯೇ ಮುಖದಲ್ಲಿರುತ್ತೆ, ತುಂಬ ಚೆನ್ನಾಗಿ ಮುಖಕ್ಕೆ ಒಂದು ಎಬ್ಸಾರ್ಬ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಮುಖನ ವಾಶ್ ಮಾಡ್ತೀನಿ. ಹಾಗೆ ಜಾಸ್ತಿ ಉಳಿದಿದ್ದರೆ ಈ ಥರ ಕೈಗೆ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಈ ಥರ ಫೇಸ್ ಪ್ಯಾಕ್ ನಾವಿವಾಗ ಹೋಮ್ ರೆಮಿಡಿ ಎಲ್ಲ ಮಾಡ್ತೀವಲ್ವ, ಆ ಟೈಪ್ ನಾವು ಹೋಮ್ ರೆಮಿಡಿ ಎಲ್ಲ ಮನೇಲಿ ಮಾಡಿ ನಾವು ಫೇಸ್ಗೆ ಅಪ್ಲೈ ಮಾಡಿದಾಗ 1-2 ದಿನದಲ್ಲಿ ಖಂಡಿತವಾಗ್ಲೂ ಗ್ಲೋ ಬರಲ್ಲ, ಸ್ಕಿನ್ ಬ್ರೈಟ್ ಆಗಲ್ಲ. ಒಂದು ವಾರ ಆದರೂ ನೀವು ಹಚ್ಚಬೇಕು, ಆವಾಗಲೇ ಅದರ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಈಗಲೇ ನೋಡಿ ತುಂಬ ಚೆನ್ನಾಗಾಗಿದೆ, ತುಂಬ ಗ್ಲೋ ಬಂದಿದೆ ಅಂತ ಖಂಡಿತವಾಗ್ಲೂ ಹೇಳಲ್ಲ. ನಾವು ಮುಖ ವಾಶ್ ಮಾಡಿದ ನಂತರ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ಮುಖ, ಅಷ್ಟೇ ಬಿಟ್ಟರೆ ಅಷ್ಟು ಒಂದೇ ಸಲಕ್ಕೆ ಇದು ನಮಗೇನೋ ರಿಸಲ್ಟ್ ಕೊಡುತ್ತೆ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಒಂದು ವಾರ ಹಚ್ಚಿ ನೋಡಿ, ಆಮೇಲೆ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೊತ್ತಾ. ಓಕೆ ಸ್ನೇಹಿತರೆ, ಒಂದು ಸಲ ಟ್ರೈ ಮಾಡಿ, ಎಲ್ಲ ಹೆಣ್ಮಕ್ಳು ಕೂಡ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.